ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಫ್ರಂಟ್ ಟು ಬ್ಯಾಕ್ ಎರಡನ್ನೂ ಒಂದೇ ಸರಿ ಇಟ್ಕೊಂಡು ಬ್ಲೌಸ್ ಅನ್ನು ಯಾವ ರೀತಿ ಕಟ್ ಮಾಡಬೇಕು ಅನ್ನೋದನ್ನ ಹಿಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಸ್ನೇಹಿತರೆ ನಿಮಗೆ. ಅದರಲ್ಲಿ ತುಂಬಾ ಜನ ನನಗೆ ಕಮೆಂಟ್ ಮಾಡಿದ್ರು, ಏನಂದ್ರೆ ಈ ಫ್ರಂಟ್ ಪಾರ್ಟ್ ಅಲ್ಲಿ ತುಂಬಾ ಅಂದ್ರೆ ಫ್ರಂಟ್ಗೂ ಬ್ಯಾಕಿಗೂ ತುಂಬಾ ಡಿಫ್ರೆನ್ಸ್ ಬರುತ್ತೆ ಅಂತ ಹೇಳಿ ತುಂಬಾ ಜನ ಕಮೆಂಟ್ ಮಾಡಿದ್ರು. ಆ ತರ ಕಟಿಂಗ್ ಮಾಡೋದ್ರಿಂದ ಸ್ನೇಹಿತರೆ ಅದೇ ಬ್ಲೌಸ್ ನ ನಿಮ್ಗೆ ಕಟ್ ಮಾಡಿ ಅದೇ ಹೇಳ್ತೀನಿ, ನಾನು 4 ಬ್ಲೌಸ್ ಅಲ್ಲಿ ಕೊಟ್ಟಿದ್ದೀನಿ. ಇವತ್ತು ಕೂಡ ಇನ್ನೂ ಒಂದು ನಿಮಗೆ ಕಟ್ ಮಾಡಿ ತೋರಿಸ್ತೀನಿ. ಪರ್ಫೆಕ್ಟ್ ಆಗಿ ಬರುತ್ತೆ 100%. ನೀವೇನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಈ ರೀತಿ ನೀವು ಕಟ್ ಮಾಡಿ ನಾನು ಗ್ಯಾರಂಟಿ ಕೊಡಬಲ್ಲೆ ನಿಮ್ಗೆ, ಯಾಕಂದ್ರೆ ಇದು ನಿಮ್ಗೆ 100% ಪರ್ಫೆಕ್ಟ್ ಆಗಿ ಬರುತ್ತೆ. ನೋಡಿ ಇವತ್ತಿನ ನಿಮ್ಗೆ ತುಂಬಾ ಜನ ಕ್ವಶನ್ಸ್ ಮಾಡಿದ್ರಲ್ಲ, ಅವ್ರಿಗೆಲ್ಲ ಈ ವಿಡಿಯೋದಲ್ಲಿ ಆನ್ಸರ್ ಸಿಗುತ್ತೆ ಅಂತ ಹೇಳಿ ಅನ್ಕೊಂಡಿದೀನಿ. ದಯವಿಟ್ಟು ವಿಡಿಯೋನ ಫುಲ್ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ನೋಡಿ ನಮ್ಗೆ ಮೊದ್ಲಿಗೆ ಅವ್ರು ಯಾವ ರೀತಿ ಫೋಲ್ಡ್ ಹಾಕಂದ್ರೆ ಅಂತ ತುಂಬಾ ಜನ ಕೇಳಿದ್ರು. ನೋಡಿ ಇದು ಅಂಚು ಸೈಡ್ ಇದೆ ಬಂದು ಇದು 75 ಸೆಂಟಿಮೀಟರ್ ಬಟ್ಟೆ ಇದೆ ಸ್ನೇಹಿತರೆ. 40 ಚೆಸ್ಟ್ ಮೆಜರ್ಮೆಂಟ್ ಇದೆ. ನೋಡಿ ಅಂಚ್ ಸೈಡ್ ಇದೆ ಅಲ್ಲ, ಈ ರೀತಿ ಸೇರ್ಸ್ಕೊಂಡ್ಬಿಡಿ. ನೀವು ಕಟ್ ಮಾಡ್ಕೊಂಡ್ಬಿಡಿ ಮೊದ್ಲಿಗೆ ಎಷ್ಟು ಬೇಕಂತ ನೋಡ್ಕೊಂಡು. ನೋಡಿ ಇದು 40 ಚೆಸ್ಟ್ ಮೆಜರ್ಮೆಂಟ್ ಇದೆ. ನೀವು ಅಳತೆ ಬ್ಲೌಸ್ ಅಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಅನ್ನ ನೋಡ್ಕೊಂಡು ನಿಮ್ದು 30 ಇದ್ರೆ 30, 40 ಇದ್ರೆ 40, 45 ಇದ್ರೆ 45 ನೀವು ಮಾಡ್ಕೋಬಹುದು. ನಾನು ಎರಡನ್ನು ಫೋಲ್ಡ್ ಮಾಡ್ಕೊಂಡಿದೀನಿ. ನಾವು ಇದನ್ನ ಇವಾಗ ರಿಟರ್ನ್ ಈ ರೀತಿ ಹಾಕೋಣ. ನೋಡಿ ಮೊದ್ಲಿಗೆ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಈ ಕಡೆಗೆ ಸ್ಲೀಬ್ಗೆ ಬರುತ್ತೆ ನಮ್ಗೆ 10 ಇಂಚು ಪ್ಲಸ್ ನೀವು ಮಾರ್ಜಿನ್ ಅನ್ನ ಎಷ್ಟು ಬಿಡ್ತೀರಾ ಅಷ್ಟನ್ನ ಎಕ್ಸ್ಟ್ರಾ ತಗೊಳ್ಳಿ. ಅಂದ್ರೆ ಅಲ್ಲಿಗೆ ನೋಡಿ 10 ಇಂಚು ಚೆಸ್ಟ್, 40 ಚೆಸ್ಟ್ ಇದ್ರೆ 40 4ನೇ ಒಂದು ಭಾಗ ಬಂದು 10 ಇಂಚ್ ಬರುತ್ತೆ. ಅದಕ್ಕೆ ಒಂದು 2 ಇಂಚು ನೀವು ಎಕ್ಸ್ಟ್ರಾ ಸೇರ್ಸ್ಕೊಂಡ್ಬಿಡಿ, ನಿಮ್ಗೆ ಕಂಫರ್ಟೇಬಲ್ ಆಗುತ್ತೆ. ನೋಡಿ ಇಲ್ಲಿ 40 ಇದೆ, ನಾ 12ಕ್ಕೆ ಫೋಲ್ಡ್ ಮಾಡ್ಕೋಬೇಕು ಇದನ್ನ. ನೋಡಿ ಈ ಸೈಜ್ಗೆ ಬ್ಲೌಸ್ ಆಗೋದು ಕಡಿಮೆ ಸ್ನೇಹಿತರೆ, ನೀವು ಸ್ವಲ್ಪ ಜಾಸ್ತಿ ಬಟ್ಟೆನೆ ತಗೋಬೇಕು. ನೋಡಿ 1/4 ಇಂಚು ಕಡಿಮೆ ಮಾಡ್ಕೊಂತೀನಿ ನಾನು. 1.5 ಇಂಚು ಮಾರ್ಜಿನ್ ಇಟ್ಟರೆ ಸಾಕಾಗುತ್ತೆ ಅನ್ಕೊಂಡಿದ್ದೀನಿ. ನೋಡಿ 11.25 ಇಂಚಿಗೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನೋಡಿ 11.25 ಇಂಚಿಗೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿಗೆ ಹೋಗಿ ಇದನ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ಫ್ರಂಟ್ ಪಾರ್ಟ್ ಅಲ್ಲಿ ಯಾಕೆ ಡಿಫ್ರೆನ್ಸ್ ಬರುತ್ತೆ ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ನೀವು ಯಾವ ರೀತಿ ಮೆಜರ್ಮೆಂಟ್ ತಗೊಂಡಿದ್ರೆ, ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿದ್ರೆ ಅದರಲ್ಲಿ ನೀವು ತಪ್ಪನ್ನ ಮಾಡಿದೀರಾ. ನೋಡಿ ಈ ರೀತಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇದು ಲೆಂತ್ ಬರುತ್ತೆ, ಫ್ರಂಟ್ ಟು ಬ್ಯಾಕ್ 2 ಬರುತ್ತೆ. ಇಲ್ಲಿ ಫ್ರಂಟ್ ಬರುತ್ತೆ, ಇಲ್ಲಿ ಬ್ಯಾಕ್ ಬರುತ್ತೆ. ಇದನ್ನ ನಾವು ಈ ರೀತಿ ರಿಟರ್ನ್ ಫೋಲ್ಡ್ ಹಾಕೋಣ. ನೋಡಿ ಕ್ಲೋಸಿಂಗ್ ಸೈಡ್ ಬಂದು ನನ್ನ ಕಡೆ ಹಾಕೊಂಡಿದ್ದೀನಿ, ಓಪನ್ ಸೈಡ್ ಬಂದು ಆ ಕಡೆ ಹಾಕೊಂಡಿದ್ದೀನಿ. ಎರಡನ್ನೂ ಕರೆಕ್ಟ್ ಆಗಿ ಸೇರ್ಸ್ಕೊಂಡ್ಬಿಡಿ ಮೊದ್ಲಿಗೆ. ನೋಡಿ ಈ ರೀತಿ ನೀವು ಸೇರ್ಸ್ಕೊಂಡ್ಬಿಡಿ, ತುಂಬಾ ಈಸಿಯಾಗಿ ಗೊತ್ತಾಗುತ್ತೆ. ಇದು ಫ್ರಂಟ್ ಪಾರ್ಟ್ ಬರುತ್ತೆ, ಇದು ಹಾಗೆ ಬ್ಯಾಕ್ ಪಾರ್ಟ್ ಬರುತ್ತೆ. ಯಾವ್ದಾದ್ರು ಯಾವ್ದು ಮಾಡ್ಬೋದು ಅಂತ ತೊಂದ್ರೆ ಇಲ್ಲ. ಏನಾದ್ರು ಬಾರ್ಡರ್ ಇತ್ತು ಅಂದ್ರೆ ನಿಮ್ಗೆ ಬ್ಯಾಕ್ ಪಾರ್ಟಿಗೆ ಬಾರ್ಡರ್ ಬರಂಗ್ ಮಾಡ್ಕೋಬೇಕಾದ್ರೆ ಕೆಳಗಡೆ ಇದನ್ನ ಮಾಡ್ಕೊಳ್ಳಿ. ನೋಡಿ ಈ ರೀತಿ ನಾನು ಫೋಲ್ಡ್ ಆಗ್ತಾ ಇದ್ದೀನಿ. ಇದು ನಮ್ಗೆ ಲೆಂತ್. ಇವಾಗ ಬ್ಲೌಸ್ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಬ್ಲೌಸ್ ಲೆಂತ್ ನಮಗೆ ಚೆಸ್ಟ್ ಆಲ್ರೆಡಿ ಗೊತ್ತಾಗಿದೆ, ಹಾಗೆ ವೇಸ್ಟ್ ಕೂಡ ನೋಡ್ಕೊಳ್ಳೋಣ. ನೋಡಿ ಈ ರೀತಿ ನಾವು ಬ್ಲೌಸ್ ಹಾಕೊಂಡು, ನೀವು ಬೇಕಾದ್ರೆ ಚೆಸ್ಟ್ ತೋರಿಸ್ತೀನಿ ನಾನು ನಿಮ್ಗೆ ಎಕ್ಸಾಕ್ಟ್ ಆಗಿ ಎಷ್ಟಿದೆ ಅಂತ ಹೇಳಿ. ನೋಡಿ 10 ಇಂಚ್ ಇದೆ, ಚೆಸ್ಟ್ ಮೆಜರ್ಮೆಂಟ್ ಬಂದು 10 ಇಂಚ್ ಇದೆ. ಇವಾಗ ಲೆಂತ್ ನೋಡ್ಕೊಳ್ಳೋಣ. ನೋಡಿ 13 ಇಂಚು ಟೋಟಲ್ ಬ್ಲೌಸ್ ಲೆಂತ್ ಇದೆ. ಓಕೆ, ಹಾಗೆ ನಾವು ವೇಸ್ಟ್ ಅನ್ನ ನೋಡ್ಕೊಳ್ಳೋದಾದ್ರೆ, ಇದು ವೇಸ್ಟ್ ಏನ್ ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಎರಡು ಫ್ರಂಟ್ ಟು ಬ್ಯಾಕ್ ಎರಡನ್ನ ಒಂದ್ಸರಿ ಕಟ್ ಮಾಡ್ಕೊಂತೀವಿ ಅಂದಾಗ ನಮಗೆ ವೇಸ್ಟ್ ನೋಡೋ ಅವಶ್ಯಕತೆ ಇಲ್ಲ. ಚೆಸ್ಟ್ ನೋಡ್ಕೊಂಡ್ರೆ ಸಾಕು. ಚೆಸ್ಟಿಗೆ ನಾವು ಆಲ್ರೆಡಿ ನಿಮ್ಗೆ ಮಾರ್ಕ್ ಹಾಕಿ ತೋರಿಸ್ಬಿಡ್ತೀನಿ. 10 ಇಂಚಿಗೆ ನಾವು ಚೆಸ್ಟ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀವಿ. 9.5 ಇದ್ರೆ 9.5 ಮಾಡ್ಕೊಳ್ಳಿ, 9 ಇಂಚ್ ಇದ್ರೆ ಪ್ಲಸ್ 2 ಇಂಚು ಅಲ್ಲಿಗೆ ನೀವು ಸೇರ್ಸ್ಕೊಂಡ್ಬಿಡಿ. ನೋಡಿ 10 ಇಂಚಿಗೆ ತಗೊಂಡಿದ್ದೀನಿ. ಇದನ್ನ ಇಲ್ಲಿಗೆ ಒಂದು ಲೈನ್ ಹಾಕೊಂಡ್ಬಿಡ್ತೀನಿ. ನೋಡಿ ಇದನ್ನ ನಾವು ಮೇನು ನಿಮ್ಗೆ ಕಾಣಿಸ್ತಾ ಇಲ್ಲದ ಬ್ಲಾಕ್ ಜಾಸ್ತಿ ಕ್ಲೀನ್ ಆಗಿ ಕಾಣಿಸಲ್ಲ ಸ್ನೇಹಿತರೆ. ನೋಡಿ ಇದು ಫ್ರಂಟ್ ಪಾರ್ಟ್, ಹಾಗೆ ಇದು ಬ್ಯಾಕ್ ಪಾರ್ಟ್. ಒಂದ್ಸರಿ ಅಡ್ಜಸ್ಟ್ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ ಮೊದ್ಲಿಗೆ. ನೋಡಿ ಕೆಳಗಡೆ ಇದು ನಾನು ನಿಮ್ಗೆ ಫ್ರಂಟ್ ಪಾರ್ಟ್ ಮಾತ್ರ ಮಾರ್ಕ್ ಮಾಡ್ಕೊಂತ ಇದೀನಿ. 1.25 ಇಂಚ್ ತಗೊಳ್ಳಿ ಕೆಳಗಡೆಗೆ. ಇದು ಕಂಪಲ್ಸರಿ. ನೀವು ಯಾವುದೇ ಬ್ಲೌಸ್ ಅನ್ನ ಕಟ್ ಮಾಡಿ 1.25 ಇಂಚನ್ನ ತಗೋಬೇಕು. ನೋಡಿ ಇಲ್ಲಿ 1.25 ಇಂಚು ನಾನು ಮಾರ್ಕ್ ಮಾಡ್ಕೊಂಡಿದೀನಿ. ಟೋಟಲ್ ಲೆಂತ್ ಆನಂತರ ಎಷ್ಟಾರು ಇರಲಿ, ನಿಮ್ ಬ್ಲೌಸ್ ಅಲ್ಲಿ ಎಷ್ಟಿದೆಯೋ ಅಷ್ಟರಿಂದ ಬ್ಲೌಸ್ ಲೆಂತ್ ಎಷ್ಟಕ್ಕಿದೆ ಅಷ್ಟಕ್ಕೆ ನೀವು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿಂದ 13 ಇಂಚ್ ಇದೆ. ನಮಗೆ ಮೇಲ್ಗಡೆಗೆ ಕೂಡ ಶೋಲ್ಡರ್ ಮಾರ್ಜಿನ್ ಬೇಕು. ನೋಡಿ ಇಲ್ಲಿ ಕರೆಕ್ಟ್ ಆಗಿ ಬರ್ತದೆ ಸ್ನೇಹಿತರೆ. ಇಲ್ಲಿ ಒಂದು ಅರ್ಧ ಇಂಚ್ಗಿಂತ ಕಡಿಮೆ ಇದೆ. ನಮಗೆ ಇಷ್ಟೇ ಸಾಕು ಶೋಲ್ಡರ್ ಮಾರ್ಜಿನ್ಗೋಸ್ಕರ. ನೋಡಿ ಇಲ್ಲಿ 13 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದೀನಿ. ನಿಮ್ದು ಅಳತೆ ಬ್ಲೌಸ್ ಎಷ್ಟಿದೆಯೋ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ನಾವು ಮತ್ತೆ ಇದ್ರ ಪ್ರಕಾರ ನೀವು ಕಟ್ ಮಾಡಕ್ ಹೋಗ್ಬೇಡಿ ಮೆಜರ್ಮೆಂಟ್ ಅನ್ನ. ನೋಡಿ ಇದು 13 ಇಂಚು ಟೋಟಲ್ ಬ್ಲೌಸ್ ಲೆಂತ್. ಇದು ಎಕ್ಸ್ಟ್ರಾ ಇದೆ, ನಿಮ್ಗೆ ಕಾಣಿಸ್ತಾ ಇಲ್ಲ. ನೋಡಿ ಇಲ್ಲಿ ಹಂಗೇನ್ ಅದ್ರ ಮೇಲೆ ಮಾರ್ಕಿಂಗ್ ಮಾಡ್ಕೊಂತೀನಿ. ಇದು ಬ್ಲಾಕ್ ಆಗಿರೋದ್ರಿಂದ ನೋಡಿ ಕಾಣಿಸ್ತಾ ಇದೆ. ಇದು ಫ್ರಂಟ್ ಪಾರ್ಟ್, ಹಾಗೆ ಇದು ಬ್ಯಾಕ್ ಪಾರ್ಟ್. ನೋಡಿ ಲೆಂತ್ ಇದು. ಇಲ್ಲಿಗೆ ಲೆಂತ್ ಏನ್ ಮಾಡ್ಕೊಂಡಿದೀವಿ ನಾವು ಮಾರ್ಕ್ ಮಾಡ್ಕೊಂಡಿದೀವಿ. ಬ್ಯಾಕ್ ಸೈಡ್ ಕೂಡ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ಇದಕ್ಕೆ ನೋಡಿ ಬ್ಯಾಕಿಗೆ ಸೇರಿ ನೀವು ನ್ಯಾಚ್ ಹಾಕೊಂಬಿಡಿ.
ನೋಡಿ ಬ್ಯಾಕಿಗೆ ಸೇರಿ ನ್ಯಾಚ್ ಹಾಕೊಂಬಿಡಿ. ಇದು ನಾನು ಸಿಂಗಲ್ ಬ್ಲೌಸ್ ಕಟ್ ಮಾಡ್ತಾ ಇರೋದ್ರೆ ಎಕ್ಸ್ಟ್ರಾ ಎಷ್ಟಿದ್ರು ಕೂಡ ತೊಂದರೆ ಇಲ್ಲ, ಅದನ್ನ ಫೋಲ್ಡಿಂಗ್ ಮಾಡಿ ನಾವು ಪಟ್ಟಿಯನ್ನ ಮಾಡ್ಕೋಬೇಕಾಗುತ್ತೆ. ನೀವು ಲೈನಿಂಗ್ ಬ್ಲೌಸ್ ಕಟ್ ಮಾಡ್ತೀವಿ ಅಂದ್ರೆ ಇಲ್ಲಿ 1/2 ಇಂಚ್ ಮಾತ್ರ ಬಿಟ್ಕೊಂಡ್ರೆ ಸಾಕು. ನೋಡಿ ಇಲ್ಲಿಗೆ ಬ್ಯಾಕ್ ಸೈಡ್ ಲೆಂತ್ ಕೂಡ ನಮಗೆ ಇಲ್ಲಿಗೆ ಮೆಜರ್ಮೆಂಟ್ ಆಯ್ತು. ಇವಾಗ ನೋಡಿ ಇದು ಬ್ಯಾಕ್ ಸೈಡ್, ಇದು ಎಕ್ಸ್ಟ್ರಾ ಇದೆ. ಇದು ನೀವು ಲೈನಿಂಗ್ ಬ್ಲೌಸ್ ಆದ್ರೆ 1/2 ಇಂಚ್ ಇಡಿ, ಸಾದಾ ಬ್ಲೌಸ್ ಆದ್ರೆ ಇದು ಎಷ್ಟು ಬರುತ್ತೋ ಅಷ್ಟನ್ನು ಅಲ್ಲಿ ಬಿಟ್ರೆ ಏನ್ ತೊಂದರೆ ಇಲ್ಲ. ಬೇಡ ಅಂದ್ರೆ ಕಟ್ ಮಾಡಿ ರಿಮೂವ್ ಮಾಡ್ಬೋದು. ನೋಡಿ ಇಷ್ಟು ನಾವು ಎರಡನ್ನು ಒಂದೇ ಸರಿ ನಾವು ಮಾರ್ಕ್ ಮಾಡ್ಕೊಂಡಿದೀವಿ. ಈಗ ನೆಕ್ ಬಿಡ್ತನ ಬಂದು ನಾನು ಇದಕ್ಕೆ 2.25 ಇಂಚ್ 2.25 ಇಂಚ್ ನೆಕ್ ಬಿಡ್ತನ ಇಡ್ತಾ ಇದ್ದೀನಿ. ನೋಡಿ ಇದಕ್ಕೆ ಒಂದು ಲೈನ್ ಹಾಕೋಣ. ಇದು ನಾನು ನಿಮ್ಗೆ ಫ್ರಂಟ್ ಪಾರ್ಟ್ ಅಲ್ಲಿ ಮಾರ್ಕಿಂಗ್ ಮಾಡ್ಕೊಂತ ಇದ್ದೀನಿ. ಇವಾಗ ಅಳತೆ ಬ್ಲೌಸ್ ಅಲ್ಲಿ ಶೋಲ್ಡರ್ ಎಷ್ಟಿದೆ ಅಂತ ಅಷ್ಟಕ್ಕೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ನಿಮ್ ಬ್ಲೌಸ್ ಅಲ್ಲಿ ಎಷ್ಟಿದೆಯೋ ಅಷ್ಟನ್ನೇ ನೀವು ಮಾರ್ಕ್ ಮಾಡ್ಕೊಳ್ಳಿ. ನೀವು ಪೈಪಿಂಗ್ ಮಾಡ್ತೀವಿ ಅಂದ್ರೆ ಇದು ಆಸ್ ಇಟ್ ಈಸ್ ಹೆಂಗಿದೆಯೋ ಹಂಗೆ ಮಾರ್ಕ್ ಮಾಡ್ಕೋಬಹುದು. ನೀವು ಏನಾದ್ರೂ ಫೋಲ್ಡಿಂಗ್ ಮಾಡ್ತೀವಿ ಅಂದ್ರೆ 1/4 ಇಂಚ್ ಜಾಸ್ತಿ ತಗೊಳ್ಳಿ. ಇದು ಬಂದು 3.25 ಇಂಚ್ ಇದೆ ಸ್ನೇಹಿತರೆ. ನೋಡಿ 3.25 ಇಂಚ್ ಇದೆ. ನಾನು 3.25 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಇವಾಗ ಬಂದು ಇದು ಶೋಲ್ಡರ್ 5.5 ಆಯ್ತು. ನೋಡಿ 5.5 ಶೋಲ್ಡರ್ ಬಂದಿದೆ. ನೀವು ಫ್ರಂಟ್ ಪಾರ್ಟ್ ಅಲ್ಲಿ ಏನು ಎಕ್ಸ್ಟ್ರಾ ಇಡೋ ಅವಶ್ಯಕತೆ ಏನಿಲ್ಲ ಸ್ನೇಹಿತರೆ. ನೋಡಿ ಈ ರೀತಿ ನಾನು ಒಂದು ಲೈನ್ ಹಾಕೊಂಡಿದ್ದೀನಿ. ಈ ಮಾರ್ಜಿನ್ ಎಕ್ಸ್ಟ್ರಾ ನೀವು ಕಡಿಮೆ ಇಟ್ಟಾಗ ಮಾತ್ರ ನಿಮಗೆ ಫ್ರಂಟ್ ಪಾರ್ಟ್ ಕಡಿಮೆ ಬರುತ್ತೆ, ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಕಡಿಮೆ ಬರಲ್ಲ. ಇನ್ನು ನೀವು ಮಾರ್ಜಿನ್ ಅನ್ನ ಏನು ಯೂಸ್ ಮಾಡಿದ್ರೆ ಅದನ್ನ ಜಾಸ್ತಿ ನೀವು ಸ್ಟಿಚ್ ಮಾಡಿದಾಗ ಅವಾಗ ಕೂಡ ಅದು ಪ್ರಾಬ್ಲಮ್ ಆಗುತ್ತೆ ಸ್ನೇಹಿತರೆ. ನೋಡಿ ಈ ರೀತಿ ನಾವು ಮಾರ್ಕ್ ಮಾಡ್ಕೊಂಡಿದೀವಿ. ಇವಾಗ ನೆಕ್ ಲೆಂತ್ ಹಾಗೆ ಆರ್ಮೋಲ್ ಡೌನಿಂಗ್ ಅನ್ನ ಯಾವ ರೀತಿ ಕಂಡಿದೆ ಅಂತ ನೋಡೋಣ. ನೋಡಿ ನಮಗೆ ಅಳತೆ ಬ್ಲೌಸ್ ಅಲ್ಲಿ ನೀವು ಫ್ರಂಟ್ ಪಾರ್ಟ್ ಅಥವಾ ಬ್ಯಾಕ್ ಪಾರ್ಟ್ ಮೊದಲಿಗೆ ಆರ್ಮೋಲ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ನೋಡೋಣ. ನೋಡಿ ಇಲ್ಲಿ ಇದು ಎಕ್ಸ್ಟ್ರಾ ಮಾರ್ಜಿನ್, ಇದನ್ನೇನು ಕೌಂಟ್ ಮಾಡಕ್ಕೆ ಹೋಗಬೇಡಿ, ಅದು ಇರ್ಲಿ. ಇದು ನಿಮಗೆ ನಂತರ ಬೆಲ್ಟ್ ಅಲ್ಲಿ ಬಂದ್ಬಿಡುತ್ತೆ ಆ ಪೋರ್ಷನ್. ನೋಡಿ ಇದು ಅಷ್ಟೇ, ಇದು ಮಾರ್ಜಿನ್. ಓಕೆ, ಇವಾಗ ಅಳತೆ ಬ್ಲೌಸ್ ಅನ್ನ ತಗೊಂಡು ನೋಡಿ ಕೆಳಗಡೆಯಿಂದ ಇಲ್ಲಿಗೆ ಇಟ್ಟು ನೀವು ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಆರ್ಮೋಲ್ ಡೌನಿಂಗು ನಮ್ಗೆ ಪರ್ಫೆಕ್ಟ್ ಆಗಿ ಸಿಗುತ್ತೆ. ಹಾಗೆ ನೋಡಿ ನೀವು ಇದನ್ನ ಬಿಡಬಾರ್ದು, ಕೈಯೇನ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಕರೆಕ್ಟ್ ಆಗಿ ಇದೆಯೋ ಇಲ್ಲೋ ಅಂತೇಳಿ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ನೋಡಿ ಬ್ಲೌಸ್ ಅನ್ನ ಇಟ್ಕೊಂಡಾಗ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಆರ್ಮೋಲ್ ಡೌನಿಂಗು ನಾವ್ ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಾಗ ನಮಗೆ ಇಲ್ಲಿ ಕೂಡ ಕರೆಕ್ಟ್ ಆಗಿ ಬರ್ಬೇಕು ಎಕ್ಸಾಕ್ಟ್ ಆಗಿ. ನೋಡಿ ಇಲ್ಲಿ ರೆಡಿ ಇದೆ, ಇದು ಎಕ್ಸ್ಟ್ರಾ ಮಾರ್ಜಿನ್ ಇದೆ ಅಂದ್ರೆ ನಾವು ಮಾರ್ಕಿಂಗ್ ಮಾಡ್ತಾ ಇರೋದು ಕರೆಕ್ಟ್ ಆಗಿದೆ ಅಂತ ಅರ್ಥ. ಆರ್ಮೋಲ್ ಕರೆಕ್ಟ್ ಆಗಿ ಬರುತ್ತೆ ಈ ರೀತಿ ನೀವು ಮಾರ್ಕ್ ಮಾಡ್ಕೊಳ್ಳೋದ್ರಿಂದ. ಅಳತೆ ಬ್ಲೌಸ್ ಅಲ್ಲಿ ಹೆಂಗಿದೆಯೋ ಹಂಗೆ ಬರುತ್ತೆ. ಆಮೇಲೆ ಶೋಲ್ಡರ್ ಡ್ರಾಪ್ ಆಗೋದು ತುಂಬಾ ಕಡಿಮೆ ಸ್ನೇಹಿತರೆ ಈ ರೀತಿ ನೀವು ಕಟ್ ಮಾಡೋದ್ರಿಂದ. ನೋಡಿ ಇದರಲ್ಲಿ ನಾವು ಫ್ರಂಟ್ ಶೇಪ್ ಬ್ಯಾಕ್ ಶೇಪ್ ಎರಡನ್ನೂ ಮಾರ್ಕ್ ಮಾಡ್ಕೋಬೇಕು. ಫ್ರಂಟ್ ಶೇಪ್ಗೋಸ್ಕರ ಒಂದು 1/2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ ಬ್ಯಾಕ್ ಶೇಪ್ಗೋಸ್ಕರ 1.5 ಇಂಚು ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೋಡಿ ಇದು ಬ್ಯಾಕ್ ಆರ್ಮೋಲ್ ಶೇಪ್, ಹಾಗೆ ಇದು ಫ್ರಂಟ್ ಆರ್ಮೋಲ್ ಶೇಪ್. ನೋಡಿ ಇದು ಬ್ಯಾಕ್ ಆರ್ಮೋಲ್ ಶೇಪ್, ಹಾಗೆ ಇದು ಫ್ರಂಟ್ ಆರ್ಮೋಲ್ ಶೇಪ್. ಈ ರೀತಿ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇವಾಗ ನೆಕ್ ಲೆಂತ್ ಹಾಗೆ ನಮಗೆ ಮೇನ್ ಡಾಟ್ ಹಾಗೆ ಸೆಕೆಂಡ್ ಡಾಟ್ ಪಾಯಿಂಟ್ ಇವನ್ನೆಲ್ಲ ಮಾರ್ಕ್ ಮಾಡ್ಕೊಳ್ಳೋಣ ಅಳತೆ ಬ್ಲೌಸ್ ಅಲ್ಲಿ ಹೆಂಗಿದೀವಿ ಹಂಗೆ. ನೋಡಿ ನಮಗೆ ಫ್ರಂಟ್ ಪಾರ್ಟ್ ಏನು ಉಕ್ಸ್ ಅಟ್ಯಾಚ್ ಮಾಡ್ತೀವಿ ಆ ಸೈಡ್ ಅನ್ನ ನೋಡಿ ಈ ತರ ನೀಟಾಗಿ ಇಟ್ಕೊಂಡ್ಬಿಡಿ. ಈ ತರ ನೀವು ಕಟ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಡಿಫರೆನ್ಸ್ ಬರಲ್ಲ ಸ್ನೇಹಿತರೆ. ನಾನು ಹೇಳಿದೆ ನಿಮ್ಗೆ ಯಾಕೆ ಡಿಫರೆನ್ಸ್ ಬರುತ್ತೆ ಅಂತಂದ್ರೆ, ನೀವು ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಏನ್ ಯೂಸ್ ಮಾಡ್ತಿರಲ್ಲ ಅವಾಗ ಜಾಸ್ತಿ ಯೂಸ್ ಮಾಡ್ತಿರ್ತೀರ, ಅಲ್ಲಿ ಕೂಡ ನಿಮ್ಗೆ ಡಿಫರೆನ್ಸ್ ಬರುತ್ತೆ. ನೋಡಿ ಇಲ್ಲಿ ಆಸ್ ಇಟ್ ಈಸ್ ಬ್ಲೌಸ್ ಹೆಂಗಿದೆಯೋ ಹಂಗೆ ನಾನು ಇಟ್ಕೊಂಡಿದ್ದೀನಿ. ಇವಾಗ ನೆಕ್ ಲೆಂತ್ ಬಂದು ಇಲ್ಲಿವರೆಗೂ ಬಂದಿದೆ, ಅದಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ನೋಡಿ ಉಕ್ಸ್ ಪಟ್ಟಿ ಎಲ್ಲಿವರೆಗೂ ಇದೆ ನೋಡಿ, ಬೆಲ್ಟ್ ಮಾರ್ಕಿಂಗ್ ಇರುತ್ತಲ್ಲ, ಬೆಲ್ಟ್ ಏನ್ ಅಟ್ಯಾಚ್ ಮಾಡಿರ್ತೀರೋ ಅಲ್ಲಿ ಮಟ್ಟ ಮೊದಲಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ಳಿ. ನೋಡಿ ಇದು ಬೆಲ್ಟ್ ಇಲ್ಲಿಂದ ಇತ್ಲಾಗ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ನಾವು ಎಕ್ಸ್ಟ್ರಾ ಮಾರ್ಜಿನ್ ಅನ್ನ ಆಡ್ ಮಾಡ್ಕೋಬೇಕು. ನಾನು ನಿಮಗೆ ತೋರಿಸಿ ನಂತರ. ನೋಡಿ ಹಾಗೆ ಡಾಟ್ ಅನ್ನ ಕೂಡ ಮೇನ್ ಡಾಟ್ ನೋಡಿ ಇಲ್ಲಿ ಅಫೆಕ್ಸ್ ಪಾಯಿಂಟ್ ನಮಗೆ ಸಿಗ್ತಾ ಇದೆ. ಇಲ್ಲಿ ಬ್ಲೌಸ್ ಅನ್ನ ಈ ರೀತಿ ಇಟ್ಕೊಂಡಾಗ ನಮಗೆ ಈಸಿಯಾಗಿ ಇಲ್ಲಿ ಸಿಗುತ್ತೆ. ನೋಡಿ ಇದು ನಮಗೆ ಅಫೆಕ್ಸ್ ಪಾಯಿಂಟ್ ಆಯ್ತು. ಹಾಗೆ ಸೆಕೆಂಡ್ ಡಾಟ್ ಅನ್ನ ಅವರು ಎಲ್ಲಿ ಹಿಡಿದಾರೆ ಅನ್ನೋದಕ್ಕೆ ಈ ರೀತಿ ಇಟ್ಕೊಂಡು ಕಂಟಿನ್ಯೂ ಅಲ್ಲಿ ಮಾರ್ಜಿನ್ ಸೇರಿಸಿ ನೀವು ಮಾರ್ಕ್ ಮಾಡ್ಕೋಬೇಕು. ನೋಡಿ ಇಲ್ಲಿಗೆ ಒಂದಿದೆ, ನಿಮ್ಗೆ ಮಾರ್ಕ್ ಮಾಡ್ಬಿಡ್ತೀನಿ. ಹಾಗೆ ಕೆಳಗಡೆಗೆ ಮೇನ್ ಡಾಟ್ ಪಾಯಿಂಟ್ ನಮಗೆ ನೋಡಿ ಇಲ್ಲಿ ಹುಕ್ಸ್ ಪಟ್ಟಿ ಇಲ್ಲಿವರೆಗೂ ಬಂದಿದೆ. ಇದಕ್ಕೆ ನಾವು ಎಕ್ಸ್ಟ್ರಾ 1 ಇಂಚು ಮಾರ್ಜಿನ್ ಆಡ್ ಮಾಡ್ಕೋಬೇಕು. 1/2 ಇಂಚು ಡಾಟ್ ಬರುತ್ತೆ ಒಂದು ಇಲ್ಲಿ ಡಾಟ್ಗೋಸ್ಕರ, ಹಾಗೆ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್. ಇದನ್ನ ನೀವು ಕಂಪಲ್ಸರಿ ಮಾರ್ಕ್ ಮಾಡ್ಕೊಳ್ಳಿ. ಇದನ್ನ ಮಾರ್ಕ್ ಮಾಡ್ಕೊಳ್ಳೋದು ಏನಾದ್ರು ಎಡವಟ್ ಆದ್ರೆ ಕೂಡ ಅದು ನಿಮ್ಗೆ ಏನು ಡಿಫರೆನ್ಸ್ ಬರಲ್ಲ. ಈ ಎಕ್ಸ್ಟ್ರಾ ಮಾರ್ಜಿನ್ ಅನ್ನ ನೀವು ಯೂಸ್ ಮಾಡೋದು ಮಾತ್ರ ಇದರಲ್ಲಿ ಡಿಫರೆನ್ಸ್ ಆಗುತ್ತೆ. ನಾನು ಇದಕ್ಕೆ ಮೇನ್ ಡಾಟ್ ಬಂದು 4 ಇಂಚ್ ನೋಡಿ ಡಾಟ್ ಅನ್ನ ನಾನು 2.25 ಇಂಚ್ ಡಾಟ್ ಹಿಡಿತಾ ಇದ್ದೀನಿ. ಅಂದ್ರೆ ಒಂದ್ ಸೈಡ್ ಬಂದು 1.25 ಇಂಚು, ಹಾಗೆ ಇನ್ನೊಂದ್ ಸೈಡ್ ಬಂದು 1.25 ಇಂಚು, ಅಲ್ಲಿ ಟೋಟಲ್ ಬಂದು 2.5 ಇಂಚು ಡಾಟ್ ಗೆ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೀವು ಬಸ್ಟ್ ಸೈಜ್ ಕಡಿಮೆ ಇತ್ತು ಅಂದ್ರೆ ನೀವು ಕಡಿಮೆನ ಮಾರ್ಕ್ ಮಾಡ್ಕೋಬಹುದು.
ಹಾಗೆ ನಿಮಗೆ ಇಲ್ಲಿಗೆ ಉಕ್ಸ್ ಪಟ್ಟಿಗೆ ನಾವೇನು ಉಕ್ಸ್ ಪಟ್ಟಿ ಮಾರ್ಕ್ ಮಾಡ್ಕೊಂಡಿದ್ವಿ ಅದಕ್ಕೆ ಎಕ್ಸ್ಟ್ರಾ 1 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಇದಕ್ಕೆ ನೋಡಿ ಈ ತರ ಲೈನ್ ಹಾಕೋಣ ಸ್ನೇಹಿತರೆ. ಇದರಲ್ಲೇ ನೋಡಿ ಕ್ರಾಸ್ ಬೆಲ್ಟ್ ಇದರಲ್ಲೇ ಬರೋದ್ರಿಂದ ನೀವು ಇದನ್ನ ಸ್ವಲ್ಪ ಸೇಪ್ ಅಲ್ಲಿ ಈ ರೀತಿ ಸೇಪ್ ಅಲ್ಲಿ ಮಾರ್ಕ್ ಮಾಡ್ಕೋಬೇಕು. ನೋಡಿ ಇದು ಕ್ರಾಸ್ ಬೆಲ್ಟ್ ಆಗುತ್ತೆ, ಇದು ಬೆಲ್ಟ್. ಹಾಗೆ ಇಲ್ಲಿ ನಿಂತಲಾಗ ಬಾಡಿ ಪಾರ್ಟ್ ಆಗುತ್ತೆ. ನೋಡಿ ಇಲ್ಲಿಗೆ ನಾವು ಫ್ರಂಟ್ ನೆಕ್ ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀವಿ. ಇವಾಗ ಬ್ಯಾಕ್ ಸೈಡ್ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಈ ತರ ನಾವು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀವಿ. ಇವಾಗ ನೋಡಿ ಇವೆರಡರ ಸೆಂಟರ್ಗೆ ಒಂದು ಡಾಟ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ನೋಡಿ 5.5 ಇದೆ, 5.5 ಅರ್ಧ ಬಂದು 2.25 ಆಗುತ್ತೆ. 2.25 ಇಂಚಿಗೆ ಒಂದು ಡಾಟ್. ಹಾಗೆ ಈ ಕಾರ್ನರ್ ಸೈಡ್ ಅಲ್ಲಿ ನೀವು ಆಟೋಮೆಟಿಕ್ಲಿ ಒಂದು ಡಾಟ್ ಬರುತ್ತೆ ಸ್ನೇಹಿತರೆ. ನೀವೇನಾದ್ರೂ ಸ್ಟಿಚ್ ಮಾಡ್ಬೇಕಾದ್ರೆ ಖಂಡಿತ ಇದು ನಿಮ್ಗೆ ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ಈ ಕಾರ್ನರ್ ಸೈಡ್ ಅಲ್ಲಿ ನೀವು ಸ್ಕೇಲ್ ಅನ್ನ ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಂಡು ಕೂಡ ನೀವು ಡಾಟ್ ಅನ್ನ ಮಾರ್ಕ್ ಮಾಡ್ಕೋಬಹುದು. ನೋಡಿ ಈ ರೀತಿ ಬರುತ್ತೆ. ಹಾಗೆ 4th ಡಾಟ್ ಬಂದ್ರೆ ಹಿಡೀರಿ, ಇಲ್ಲ ಅಂದ್ರೆ ಬೇಡ. ನೋಡಿ ಇಲ್ಲಿಂದ ನಮ್ಗೆ ಕಂಪಲ್ಸರಿ ಇದು ಕ್ರಾಸ್ ಬೆಲ್ಟ್ ಆಗುತ್ತೆ. ಓಕೆ, ಈ ರೀತಿ ನೀವು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ಹಾಗೆ ಬ್ಯಾಕ್ ಪಾರ್ಟ್ ನೋಡಿ ನಾವು ನೆಕ್ ಲೆಂತ್ ಅನ್ನ ಯಾವ ರೀತಿ ಮಾರ್ಕ್ ಮಾಡೋದಂದ್ರೆ ನೋಡಿ ಇಲ್ಲಿ ನಾವು ಲೆಂತ್ ಅನ್ನ ಟೋಟಲ್ ಲೆಂತ್ ಅನ್ನ ಆಲ್ರೆಡಿ ನೀವು ಮೊದಲಿಗೆ ನಾವು ಮಾರ್ಕ್ ಮಾಡ್ಕೊಂಡಿದೀವಿ. ಇವಾಗ ನೋಡಿ ಬ್ಲೌಸ್ ಅನ್ನ ಬ್ಯಾಕ್ ಸೈಡ್ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಕೆಳಗಡೆಯಿಂದ ಮೆಜರ್ಮೆಂಟ್ ನೋಡ್ಕೊಳ್ಳಿ ಎಲ್ಲಿ ಬರುತ್ತೆ ಅಂತ. ನೋಡಿ ಇಲ್ಲಿವರೆಗೂ ಬರ್ತಾ ಇದೆ. ಇದು ನಮ್ಗೆ ಬ್ಯಾಕ್ ನೆಕ್ ಲೆಂತ್ ಆಗುತ್ತೆ. ಇವಾಗ ಮೊದಲಿಗೆ ಫ್ರಂಟ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಂಡು ನಂತರ ಬ್ಯಾಕ್ ಶೇಪ್ ಅನ್ನ ಕಟ್ ಮಾಡೋಣ. ನೋಡಿ ಇದು ಆರ್ಮೋಲ್. ಮೊದಲಿಗೆ ಬ್ಯಾಕ್ ಶೇಪ್ ಅನ್ನ ಆರ್ಮೋಲ್ ಅನ್ನ ಕಟ್ ಮಾಡ್ತಾ ಇದೀನಿ. ಹಾಗೆ ಇಲ್ಲಿಗೆ ಮ್ಯಾಚ್ ಹಾಕೋಣ. ನೋಡಿ ಇದು ಪ್ಲೇನ್ ಬ್ಲೌಸ್. ನೋಡಿ ಇದು ಫ್ರಂಟ್ ಶೇಪ್ ಎರಡು ಮಾತ್ರ ತಗೊಂಡಿದ್ದೀನಿ ಫ್ರಂಟಿನವು. ನೋಡಿ ಇದು ಬ್ಯಾಕ್ ಶೇಪ್, ಹಾಗೆ ಇದು ಫ್ರಂಟ್ ಶೇಪ್. ಇವಾಗ ನೆಕ್ ಅನ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ಇದರಲ್ಲಿ ಫ್ರಂಟ್ ಪಾರ್ಟ್ ಮಾತ್ರ ತಗೊಂತಾ ಇದ್ದೀನಿ. ಹಾಗೆ ಇದರಲ್ಲಿ ನೋಡಿ ಬ್ಯಾಕ್ ಶೇಪ್ ಅನ್ನ ನಾವು ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿದೀವಿ, ನೀವು ನೋಡಿದ್ರಿ. ಇವಾಗ ಇದನ್ನ ಈ ತರ ರೌಂಡ್ ಶೇಪ್ ಅಲ್ಲಿ ಕಟ್ ಮಾಡ್ಕೊಳ್ಳೋಣ. ನೀವು ಬೇರೆ ಶೇಪ್ ಬೇಕಂದ್ರೂ ಕೂಡ ಅದನ್ನ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೋಬಹುದು. ಹಾಗೆ ನೋಡಿ ಇಲ್ಲಿಗೆ ಕ್ರಾಸ್ ಬೆಲ್ಟ್ ಅನ್ನ ಕಟ್ ಮಾಡೋಣ. ನೋಡಿ ಇದು ಬೇಕಂದ್ರೆ ಎಕ್ಸ್ಟ್ರಾ ಇತ್ತು ಅಂದ್ರೆ ನೀವು ಜಾಸ್ತಿ ಇತ್ತು ಅಂದ್ರೆ ಇದು ಕಟ್ ಮಾಡ್ಕೊಂಬಿಡಿ ಬ್ಯಾಕ್ ಸೈಡು. ನೋಡಿ ಈ ರೀತಿ ನಾವು ಫ್ರಂಟ್ ಬ್ಯಾಕ್ ಎರಡನ್ನು ಕಟ್ ಮಾಡ್ಕೊಂಡಿದೀವಿ. ಇವಾಗ ಸ್ಲೀವ್ ಅನ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ಇದು ಸ್ಲೀವ್ಗೆ ಶಾರ್ಟೇಜ್ ಆಗುತ್ತೆ, ಹಾಗಾಗಿ ನಾನು ಒಂದ್ ಸೈಡ್ ಬಂದು ಪೀಸ್ ಅನ್ನ ಕೊಟ್ಕೋಬೇಕು. ನಿಮ್ಗೆ ಹಂಗೆ ಫೋಲ್ಡ್ ಮಾಡಿ ತೋರಿಸ್ತೀನಿ. ನೋಡಿ ಇದು 2 ಸ್ಲೀವ್ನು ಒಂದೇ ಸರಿ ಕಟ್ ಮಾಡ್ತಾ ಇದ್ದೀನಿ. ನೀವೇನಾದ್ರೂ ಸ್ಲೀವ್ಗೆ ಜಾಯಿಂಟ್ ಶಾರ್ಟೇಜ್ ಆಗಿತ್ತು ಅಂದ್ರೆ ಬಹಳ ಶಾರ್ಟೇಜ್ ಆಗಿತ್ತು ಅಂದ್ರೆ ನೀವು 2 ಕಡೆಗೆ ಪೀಸ್ ಕೊಟ್ಕೋಬೇಕು. ಸ್ವಲ್ಪ ಶಾರ್ಟೇಜ್ ಆಗಿತ್ತು ಅಂದ್ರೆ ನೀವು ಬ್ಯಾಕ್ ಸೈಡ್ಗೆ ಅದನ್ನ ಪೀಸ್ ಅನ್ನ ಬರಂಗ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಫೋಲ್ಡ್ ಹಾಕಂತೀನಿ. ಇದು ಜಾಸ್ತಿ ಏನ್ ಬೇಕಾಗಲ್ಲ, ಸ್ವಲ್ಪ ಬೇಕಾಗುತ್ತೆ. ಹಾಗಾಗಿ ಒಂದ್ ಸೈಡ್ ಬರಂಗೆ ನಾನು ಮಾಡ್ಕೊಂತೀನಿ. ನೋಡಿ ಇದು ಅಳತೆ ಬ್ಲೌಸ್ ಅಲ್ಲಿ ಹೆಂಗಿದೆಯೋ ಹಂಗೆ ನಾವು ಸ್ಲೀವ್ ಅನ್ನ ಕಟ್ ಮಾಡ್ಕೊಳ್ಳೋಣ. ಒಂದ್ಸರಿ ಈ ತರ ಬ್ಲೌಸ್ ಹಾಕೊಂಡು ನೋಡ್ಕೊಳ್ಳಿ ಕರೆಕ್ಟಾಗಿ ಬರುತ್ತೆ ಇಲ್ಲ ಅಂತೇಳಿ, ಎಲ್ಲಿ ಬರುತ್ತೆ ಅಂತೇಳಿ. ಜಾಸ್ತಿ ಸುಮ್ಮನೆ ವೇಸ್ಟ್ ಮಾಡ್ಕೋಬೇಡಿ. ನೋಡಿ ಇದು ಜಾಸ್ತಿ ಆಗುತ್ತೆ, ಸ್ವಲ್ಪ ಜಾಸ್ತಿ ಫೋಲ್ಡ್ ಮಾಡ್ಕೊಳ್ಳೋಣ ಈ ರೀತಿ. ನೋಡಿ ಇವಾಗ ಹೆಮ್ಮಿಂಗ್ ಪಟ್ಟಿ ಮಾಡ್ಲಿಕ್ಕೆ 1/4 ಇಂಚು, 1 ಅಥವಾ 1 ಇಂಚು 1/4 ಇಂಚು ನಿಮ್ಗೆ ಎಕ್ಸ್ಟ್ರಾ ಇದ್ರೆ ಎಷ್ಟಿದೆಯೋ ಅಷ್ಟನ್ನ ಜಾಸ್ತಿ ಬಿಟ್ಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ನೋಡಿ ಇದು ಆಸ್ ಇಟ್ ಈಸ್ ಸ್ಲೀವ್ ಹೆಂಗಿದೆಯೋ ಹಂಗೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಇದಕ್ಕಿಂತ ಒಂದು ಅರ್ಧ ಇಂಚು ಜಾಸ್ತಿ ಇಡೋಣ ಸ್ನೇಹಿತರೆ ಇದನ್ನ ಸ್ಲೀವ್. ನೋಡಿ ಈ ಸ್ಲೀವ್ಗೆ ಅಂತೂ 1/2 ಇಂಚು ನಾನು ಜಾಸ್ತಿ ತಗೊಂಡಿದ್ದೀನಿ. ನೀವು ಜಾಸ್ತಿ ಮಾಡ್ಬೇಕಂದ್ರೆ ಇಲ್ಲೊಂದು ಸ್ವಲ್ಪ ಜಾಸ್ತಿ ಬಿಟ್ರೆ ಸಾಕು. ನೀವು ಎಷ್ಟು ಜಾಸ್ತಿ ಮಾಡ್ಬೇಕಂದ್ರೆ ಸ್ಲೀವ್ ಅನ್ನ ಅಷ್ಟನ್ನ ಇಲ್ಲಿ ಬಿಟ್ಕೊಂಡು ಇಲ್ಲಿಂದ ಇತ್ಲಾಗ ಸ್ಲೀವ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಮಾರ್ಜಿನ್ ಸೇರಿಸಿ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ ಇದಕ್ಕೆ ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಒಂದು ಲೈನ್ ಹಾಕೊಂಡಿದ್ದೀನಿ. ಓಕೆ, ಇದರಲ್ಲಿ ನಾವು ಶೇಪ್ ಅನ್ನ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಇದು ಬ್ಯಾಕ್ ಶೇಪು. ನೋಡಿ ಇಲ್ಲಿಗೆ ನ್ಯಾಚ್ ಹಾಕಬೇಕು ಫೋಲ್ಡಿಂಗಿಗೆ. ಹಾಗೆ ಇದನ್ನ ನಾವು ಏನು ಎಕ್ಸ್ಟ್ರಾ ಪೀಸ್ ಬರುತ್ತಲ್ಲ ಅದನ್ನ ಬ್ಯಾಕ್ ಸೈಡ್ ಬರಂಗ್ ಮಾಡ್ಕೋಬೇಕಂದ್ರೆ ನಾವು ಈ ಸೈಡು ಫ್ರಂಟ್ ಶೇಪ್ ಅನ್ನ ಕಟ್ ಮಾಡ್ಕೋಬೇಕು.
ನೋಡಿ ಈ ರೀತಿ. ಹಾಗೆ ಇಲ್ಲಿ ಸೆಂಟರ್ಗೆ ನ್ಯಾಚ್ ಹಾಕೋಣ. ನೋಡಿ ಈ ರೀತಿ ಬರುತ್ತೆ. ಇದು ಫ್ರಂಟ್ ಶೇಪ್, ಹಾಗೆ ಇದು ಬ್ಯಾಕ್ ಶೇಪ್. ಈ ರೀತಿ ನೀವು ಸ್ಲೀವ್ ಅನ್ನ ಕೂಡ ಕಟ್ ಮಾಡ್ಕೋಬಹುದು. ಒಂದ್ಸಾರಿ ತೋರಿಸ್ತೀನಿ ನಿಮಗೆ ಕರೆಕ್ಟಾಗಿ ಬರುತ್ತೆ ಇಲ್ಲ ಅಂತ ಹೇಳಿ ಚೆಕ್ ಮಾಡಿ. ಇದು ಬ್ಯಾಕ್ ಸೈಡ್ ನೋಡಿ, ಫ್ರಂಟ್ ಸೈಡ್ ತೋರಿಸ್ತೀನಿ ನೋಡಿ. ಈ ರೀತಿ ಇಟ್ಕೊಂಡಿದ್ದೀನಿ.